ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ನೀವು ನೋಡ್ಬೋದು ಇದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ನನ್ನ ಬರ್ಡೇ ಬಂದು ಜನವರಿ 12. ಎಷ್ಟೊಂದು ಜನ ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ಬಂದು 11th ನೈಟ್. ನಾನು ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ ಊಟ ಮಾಡಿ, ಟಯರ್ಡ್ ಆಗಿತ್ತು ಅಂತ. ಆ್ಯಂಡ್ ಕೆಳಗಡೆ ರೂಪೇಶು ನನ್ನ ತಮ್ಮಂದಿರೆಲ್ಲ ಸೇರಿ ಈ ಥರ ಕ್ಯೂಟಾಗಿ ಡೆಕೋರೇಷನ್ನ ಮಾಡಿ ನನಗೆ ಸರ್ಪ್ರೈಸ್ ಅನ್ನೋದನ್ನ ಕೊಟ್ಟರು. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆದಷ್ಟು ನಾನು ರಾಕ್ ಕ್ಲಿಪ್ಪಿಂಗ್ಸ್ನ ಇಟ್ಟಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ಮಾಡಿದ್ದೆಲ್ಲ ಡೆಕೋರೇಷನ್ ಓದಿಲ್ಲ ಅಂದ್ರೆ ಬಿಡು, ಡೆಕೋರೇಷನ್ ಒಂದು ಇವೆಂಟ್ ಮಾಡ್ಬಿಡೋಣ. ಥ್ಯಾಂಕ್ ಯು ರೂಪೇಶ್. ಕೂತ್ಕೋ. ಏನ್ ಫ್ಲೇವರ್ ಇದು? ಓಕೆ, ಕಟ್ ಮಾಡೋಣ. ಇವಾಗ ಆಯ್ತು 12 o'clock. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ತ್ಡೇ. ಬನ್ನಿ ಸರ್. ಅತ್ತೆಗೆ ತಿನ್ಸು ಅಂಕಲ್. ಅಪ್ಪ ತಿನ್ಸು ಫಸ್ಟ್. ಅದನ್ನು ಕೊಡ್ತೀನಿ. ಹ್ಯಾಪಿ ಬರ್ಡೇ. ಯದುವೀರ್ ವಿಶ್ ಯು ಹ್ಯಾಪಿ ಬರ್ತ್ಡೇ. ಸೇರ್ಸ್ತು ಅಮ್ಮ. ಸೂಪರ್ ಆಗಿದೆ. ಥ್ಯಾಂಕ್ ಯು. ಅಂಕಲ್ ಬಾದಾಮಿ ಕಟ್ಸೇಸಿಂಡಲ್ಲ ಚೆನ್ನಾಗಿದೆ. ಜಾಗ ಇದ್ದೀನಿ. ಅವ್ನು ರೆಡಿಯಾಗಿ ನಿಂತ ನೋಡು, ಅವನಿಗಂತ ತಿನ್ಬಿಡು. ಕೇಕ್ ಬಾಗುಂದಮ್ಮ. ಥ್ಯಾಂಕ್ ಯು. ಏನೇನು ಹೇಳ್ಬೇಕು ಹೇಳಮ್ಮ ಡೈಲಾಗ್. So blessed. Thank you so much for this wonderful decoration. ಚೆನ್ನಾಗಿ ಮಾಡಿದೀರಾ. ಖುಷಿ ಆಯ್ತು. ಸರ್ಪ್ರೈಸ್. ಇವು ಗಲೀಜ್ ಅಂತ ಸೇರಿಸ್ಕೊಂಡವ್ ಮಟ್ಟ ಅಂತಾನು ಸ್ವಲ್ಪ ಕೊಡ್తుంది. ಇದೇನ್ ಪೈನಾಪಲ್? ಸೂಪರ್ ಆಗಿದೆ. ಕೇಕ್ ಕಟ್ ಮಾಡಿ ಮಲ್ಕೊಂಡ್ಬಿಟ್ವಿ ಅಷ್ಟೇ. ನೆಕ್ಸ್ಟ್ ಡೇ ಸಂಡೇ ಲೇಟಾಗಿದ್ವಿ. ಸ್ಪೆಷಲ್ ಅಡುಗೆ ಮಾಡೋಣ ಅಂದ್ಬಿಟ್ಟು ಇವತ್ತು ನನ್ನ ಬರ್ಡೇಗೆ ಎಲ್ಲರೂ ಸೇರ್ಕೊಂಡು ಅಡುಗೆ ಮಾಡ್ತಿದ್ರೆ. ಏನೇನು ಮಾಡ್ತಿದ್ರೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ. ನಮ್ಮತ್ತೆ ಬೆಳಗ್ಗೆನೆ ಬಿಸಿಬೇಳೆ ಬಾತ್ ಜೊತೆಗೆ ಶೇಮಿಯಾ ಪಾಯಸ ಮಾಡಿದ್ರು. ಸೊ ಅದನ್ನು ತಿನ್ಕೊಂಡಿದ್ವಿ. ಮಧ್ಯಾಹ್ನಕ್ಕೆ ನಾನ್ ವೆಜ್ಗೆ ಅಂದ್ಬಿಟ್ಟು ರೂಪೇಶ್ ಒಂದು ರೆಸಿಪಿ, ನಮ್ಮ ಚಿಕ್ಕಮ್ಮ ಒಂದು ರೆಸಿಪಿ, ನಮ್ಮತ್ತೆ ಒಂದು ರೆಸಿಪಿ, ನಾನೊಂದು ರೆಸಿಪಿ, ಈ ರೀತಿ ಭರ್ಜರಿ ಬಾಡೂಟನ ಮಾಡ್ತಾ ಇದ್ದೀವಿ. ನೋಡಿ, ಇದು ರೂಪೇಶ್ ಮಾಡ್ತಾ ಇರೋದು ಹರಿಯಾಲಿ ಕಬಾಬ್. ಬಿರಿಯಾನಿಗೆ ರೆಡಿಯಾಗಿ ನಮ್ಮತ್ತೆ ಇಟ್ಟಿದ್ದಾರೆ. ಇದು ನಾನು ಚಾಪ್ಸ್ ಮಾಡ್ತಾ ಇದ್ದೀನಿ. ಫಿಶ್ ನಮ್ಮ ಚಿಕ್ಕಮ್ಮ ಅವ್ರ ಮನೆಯಿಂದನೇ ಮ್ಯಾರಿನೇಟ್ ಎಲ್ಲ ಮಾಡಿಕೊಂಡು ತೊಗೊಂಡು ಬಂದಿದ್ರು. ಅದನ್ನು ಇವಾಗ ಇಲ್ಲೇ ಫ್ರೈ ಮಾಡ್ಕೊಳ್ಳೋ ಅಂಥದ್ದು. ಆ್ಯಂಡ್
ತುಂಬ ಚೆನ್ನಾಗಿತ್ತು. ಪ್ರತಿ ವರ್ಷ ಒಂದೊಂಥರ ಸ್ಪೆಷಲ್ ಆಗಿರುತ್ತೆ. ಇವತ್ತು ಮನೆಯಲ್ಲೇ ಫ್ಯಾಮಿಲಿ ಜೊತೆ ಈ ಥರ ಸ್ಪೆಷಲ್. ಯಾಕಂದರೆ ನಾವು ಬ್ಯುಸಿ ಇದ್ವಿ, ವೀಕ್ ಪೂರ್ತಿ ನಾವು ಟಯರ್ಡ್ ಆಗಿದ್ವಿ, ಎಲ್ಲೂ ಹೋಗೋಕ್ಕೆ ಪ್ಲ್ಯಾನ್ ಮಾಡಿಲ್ಲ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಫ್ರಾಂಚೈಸಸ್ ಓಪನಿಂಗ್ ಇರೋದ್ರಿಂದ ನಾವೆಲ್ಲೂ ಹೋಗೋಕ್ಕೂ ಆಗಿಲ್ಲ. ಆ್ಯಕ್ಚುಲಿ ಕಾಶ್ಮೀರ್ಗೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ನಾನು ದೀಪು ಅವರೆಲ್ಲ. ಬಟ್ ಹೋಗೋಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ. ನೆಕ್ಸ್ಟ್ ಟೈಮ್ ನೋಡೋಣ. ಆ್ಯಂಡ್ ಬನ್ನಿ ಇನ್ನೂ ರಾ ವಿಡಿಯೋಸ್ ಹಾಕ್ತೀನಿ. ಸರಿ ಸೇಫ್ ಅಂದ್ರೆ ಚೆನ್ನಾಗಿರುತ್ತೆ, ನಾನು ಹೇಳ್ಕೊಡ್ತೀನಿ, ಮಾಡಬೇಕು, ಟೈಮ್ ಪಾಸ್ ಮಾಡಬೇಕು. ನೋಡಿ ಬರ್ತಡೇ ಇನ್ನೂ ಸ್ನಾನನೇ ಮಾಡಿಲ್ಲ ನಾನು. ನಮ್ಮ ಚಿಕ್ಕಮ್ಮ ರೆಡಿ ಆಗೋರೆ, ಇವಾಗ ಸ್ನಾನಕ್ಕೆ ಹೋಗಬೇಕು. ಎಲ್ಲ ಅಡುಗೆ ಮಾಡ್ತಾವ್ರೆ. ಮತ್ತಿ ಮೀನಾ ಇದು? ಮತ್ತಿ ಮೀನು, ಚಿಕನ್ ಬಿರಿಯಾನಿ, ಹರಿಯಾಲಿ ಕಬಾಬು, ಚಿಕನ್ ಚಾಪ್ಸು, ಆಮೇಲೆ ಇಡ್ಲಿ ಜೊತೆಗೆ ರೈಸ್, ಮುದ್ದೆ, ಇಷ್ಟೇ. ನಾನಿವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಎಲ್ಲರೂ ಮಲಗಿದ್ದಾರೆ ಆಲ್ರೆಡಿ. ಮನೆಯೆಲ್ಲ ನಮ್ಮ ಅತ್ತೆ ಕ್ಲೀನ್ ಮಾಡಿದ್ದಾರೆ. ನಾನು ಇವಾಗ ಬಟ್ಟೆ ವಾಶ್ ಮಾಡೋದೆಲ್ಲ ಇತ್ತು, ವಾಷಿಂಗ್ ಮಿಷಿನ್ಗೆ ಹಾಕೋದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಯದುವೀರ್ ಮಲಗಿದ್ದಾನೆ, ನಮ್ಮ ಅತ್ತೆನೂ ಮಲಗಿದ್ದಾರೆ. ಯದುವೀರು ನಮ್ಮ ಅತ್ತೆ ಇವ್ನು ಜಿಮ್ಗೆ ಹೋಗಿ ರೆಡಿ ಆಗ್ತಾ ಇದ್ದಾನೆ. ಅಲ್ಲಿ ನಮ್ಮ ಹಸ್ಬೆಂಡು ಪ್ರೈಮಲ್ಲಿ ಯಾವುದೋ ಮೂವಿ ಹಾಕ್ತಾ ಇದ್ದಾರೆ. ಇವತ್ತು ನನ್ನ ಬರ್ತಡೇ ಆದ್ರೂ ಹೆಂಗೆ ಗೊಬ್ಬೊಡ್ಕೊಂಡಿದ್ದೀನಿ ನೋಡಿ. ಇವಾಗ ಹೋಗ್ಬೇಕು, ಸ್ನಾನ ಮಾಡ್ಕೊಂಬಿಟ್ಟು. ಹಾಂ, ಎಲ್ಲಿ ಕರ್ಕೊಂಡು ಹೋಗ್ತೀಯಾ ರೂಪೇಶ್ ಇವತ್ತು? ದುಡ್ಡು ಕೊಟ್ಟರೆ ಕರ್ಕೊಂಡು ಹೋಗ್ತೀನಿ. ದುಡ್ಡು ನಾನು ಯಾಕೆ ಕೊಡಬೇಕು? ನಿಂದೆ ಪಾರ್ಟಿ, ನೀನು ಕಟ್ ಮಾಡಿಸಿಲ್ವ ನೀಟು? ಅಷ್ಟೆಲ್ಲ ಮುಗಿಸ್ಬಿಟ್ಟಾ? ನೋಡೋಣ, ಎಲ್ಲ ನಾವು ಹೊರಗಡೆ ಹೋಗೋಣ. ಹಾಂ, ಕರ್ಕೊಂಡು ಹೋಗ್ತೀಯಾ ಪ್ಲೀಸ್? ಪಾರ್ಟಿ ನಮ್ಮದು, ದುಡ್ಡು ನಿಮ್ಮದು. ಓಕೆ, ಡನ್. ದುಡ್ಡು ಕೊಡುವ. ನಿನ್ನ ಕಾರ್ಡ್ ಇರುತ್ತೆ, ಅದನ್ನೇ ಗೀಚಿದ್ರೆ ಮುಗೀತು. ಓಕೆ ಫ್ರೆಂಡ್ಸ್, ಇವಾಗ ಅಡುಗೆ ಎಲ್ಲ ಆದಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ. ಟೆಂಪಲ್ಗೆ ಹೋಗೋಕ್ಕಾಗಿಲ್ಲ. ನಾಳೆ ಪೂಜೆ ಮಾಡ್ಕೋತೀನಿ. ಇನ್ನೇನು ಮಾಡೋದು, ನಾನ್ ವೆಜ್ ಎಲ್ಲ ಮುಟ್ಟಿದ್ದೀನಲ್ವ, ಹಾಗಾಗಿ. ನಮ್ಮ ಮನೆ ಹತ್ರ ಫ್ಲವರ್ಸ್ ಬರ್ತಾ ಇದೆ ಫ್ರೆಂಡ್ಸ್, ನೋಡಿ. ನಾಳೆ ಅರಳುತ್ತೆ, ಇದನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಖುಷಿಯಾಗುತ್ತೆ. ಫುಲ್ ಇವತ್ತು ಮನೆ ಮುಂದೆ ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದೆ ನೋಡಿ, ಎಲ್ಲ ಕ್ಲೀನಾಗಿ ತೊಳೆದಿದ್ದೀನಿ ಇವತ್ತು. ಸಂಡೇ ಆದರೆ ನಮ್ಮದು ತೊಳೆಯೋ ಕೆಲಸ, ಮನೆಯೆಲ್ಲ ಕ್ಲೀನ್ ಮಾಡೋದು, ತೊಳೆಯೋದು. ವೀಕ್ ಡೇಸಲ್ಲಾದರೆ ಕೆಲಸದ ಆಂಟಿ ಬಂದ್ಬಿಟ್ಟು ನೆಲ ಒರೆಸಿ ಪಾತ್ರೆ ತೊಳೆದು ಕಸ ಎಲ್ಲ ಗುಡಿಸ್ಬಿಟ್ಟು ಹೋಗ್ತಾರೆ. ಅಂದರೆ ಅವ್ರು ಡೀಪ್ ಕ್ಲೀನಿಂಗ್ ಎಲ್ಲ ಏನು ಮಾಡೋದಿಲ್ಲ ಅಲ್ವಾ, ಹಾಗಾಗಿ ನಾವು ವೀಕ್ಲಿ ಒನ್ಸು ಸ್ವಲ್ಪ ಡೀಪ್ ಕ್ಲೀನಿಂಗ್ ಥರ ಮಾಡ್ಕೊಳ್ತೀವಿ. ಇವಾಗ ಹೊರಗಡೆನೂ ಅಷ್ಟೇ, ಬಾಲ್ಕನಿ ಎಲ್ಲ ಬರೀ ಅವ್ರು ಮಾಪಿಂಗ್ ಮಾಡ್ಕೊಳ್ತಾರೆ ಅಷ್ಟೇ. ನಾವು ವೀಕ್ಲಿ ಒನ್ಸ್ ಅಥವಾ 2 ವೀಕ್ಸ್ ಒನ್ಸ್ ನೀರು ಹಾಕಿ ಕ್ಲೀನಾಗೆಲ್ಲ ವಾಶ್ ಮಾಡ್ಕೊಳ್ತೀವಿ. ಅವರು ಈ ಮನೆಗೇ ಇಷ್ಟು ಮಾಡೋದಕ್ಕೆ ಅಷ್ಟು ತೊಗೊಳ್ತಾ ಇದ್ದಾರೆ. ಒಟ್ಟು ಇನ್ನು ಫುಲ್ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಬೇಕು ಅಂದರೆ ಒಂದು 15,000 ರೂಪಾಯಿ ಕೊಡಬೇಕು ತಿಂಗಳಿಗೆ. ಹಾಗಾಗಿ ನಾವು ವೀಕ್ಲಿ ಒನ್ಸ್ ನಾವು ಅಥವಾ 2 ವೀಕ್ ಒನ್ಸ್, 1 ವೀಕ್ ಮಿಸ್ ಆದರೆ ನೆಕ್ಸ್ಟ್ ವೀಕ್ ಆದರೂ ನಾವು ಫುಲ್ಲು ನೀರೆಲ್ಲ ಹಾಕಿ ವಾಷಿಂಗ್ ಎಲ್ಲ ಮಾಡ್ಕೊಳ್ತೀವಿ. ಟಾಯ್ಲೆಟ್ ಎಲ್ಲ ವಾಶ್ ಮಾಡೋದಿಲ್ಲ, ವೀಕ್ಲಿ ಒನ್ಸ್ ನಾವು ಟಾಯ್ಲೆಟ್ ವಾಶ್ ಮಾಡ್ಕೊಳ್ಬೇಕಾಗಿರುತ್ತೆ. ಹೆಂಗಿದ್ರು ಅದು ಮಾಡೋವಾಗ ಹಂಗೆ ಬಾಲ್ಕನೀಸು ಹೊರಗಡೆ ಎಲ್ಲನೂ ವಾಶ್ ಮಾಡಿಕೊಂಡು ಮನೆ ಸ್ವಲ್ಪ ಡೀಪ್ ಕ್ಲೀನಿಂಗ್ನ ಮಾಡ್ಕೊಳ್ತೀವಿ ಅಷ್ಟೇ. ಅದಾದಮೇಲೆ ಈಗ ನಮ್ಮ ಚಿಕ್ಕಮ್ಮ ಫಿಶ್ ಫ್ರೈ ಎಲ್ಲ ಮಾಡ್ತಾಯಿದ್ರು. ರೂಪೇಶ್ ಹರಿಯಾಲಿ ಕಬಾಬ್ಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ನಮ್ಮ ಚಿಕ್ಕಮ್ಮ ಹೋಗಿ ನೀನು ಸ್ನಾನ ಮಾಡ್ಕೊಂಡು ಬಂದುಬಿಡು ಅಂತ ಅಂದರು. ಸರಿ ಆಯಿತು ಅಂತ ಇವಾಗ ಸ್ನಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಏನೇ ಮಾಡು ಸ್ವಾಮಿ, ಇದೇ ಹೈಲೈಟ್. ಅದು ಹೆಂಗೆ ಗೊತ್ತಾ, ಕಬಾಬ್ ನೆನ್ಸ್ಕೊಳಕ್ಕೆ ಒಂದು ಗ್ರೀನ್ ಕಲರ್ ಮಸಾಲ ಕೊಡ್ತಾರೆ. ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನೋಡಿ ಕಿಚನ್ ಎಷ್ಟು ಕ್ಲೀನಾಗಿದೆ ಅಂತ. ಎಲ್ಲ ರೆಡಿ ಮಾಡಿ ನಮ್ಮ ಚಿಕ್ಕಮ್ಮ ಎಲ್ಲ ತೊಗೊಬಂದು ಆಲ್ರೆಡಿ ಇಟ್ಬಿಟ್ಟಿದ್ರು ಹಾಲಲ್ಲಿ. ಇವಾಗೆಲ್ಲ ಕೂತ್ಕೊಂಡು ತಿನ್ಬೇಕಷ್ಟೆ. ಎಲ್ಲೇ ತಂದಿಲ್ಲ, ಡಿಸ್ಪೋಸಬಲ್ ಎಲ್ಲೇ. ಸೊ ಹಾಗಾಗಿ ತರಕ್ಕೆ ವೇದಾಂತ್ ಹೋಗಿದ್ದ. ನೋಡಿ ನಾನು ಮಾಡಿದ್ದು ಚಿಕನ್ ಚಾಪ್ಸ್, ಇದು ಸೂಪರಾಗಿ ಬಂದಿತ್ತು. ನಾನು ಮಾಡಿರೋದ್ರಲ್ಲಿ ಇದ್ದೇ ಬೆಸ್ಟ್. ಎಷ್ಟು ಸಲ ಮಾಡಿದ್ರು ಇದು ಸೂಪರಾಗಿ ಬಂದಿತ್ತು ಚಿಕನ್ ಚಾಪ್ಸು. ಇದಕ್ಕೆ ಮುದ್ದೆ ನಂಚ್ಕೊಳ್ಳೋದು. ಜೊತೆಗೆ ಇದು ಹರಿಯಾಲಿ ಕಬಾಬು ರೂಪೇಶ್ ಮಾಡಿದ್ದು. ಇದಂತೂ ಎಕ್ಸ್ಟ್ರಾಡಿನರಿ, ಸಕ್ಕದಾಗಿ ಬಂದಿತ್ತು. ಅದೇನೋ ಇವತ್ತು ಇಷ್ಟು ಐಟಮ್ ಮಾಡಿರೋದಕ್ಕೋ ಏನಕ್ಕೋ ಗೊತ್ತಿಲ್ಲ, ಎಲ್ಲ ಐಟಮು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬಿರಿಯಾನಿನೂ ಅಷ್ಟೇ, ಶಾದಿ ಕಾ ದಮ್ ಬಿರಿಯಾನಿ ಅಂತೀವಲ್ಲ, ಸೊ ಅದು. ಆ್ಯಂಡ್ ನೋಡ್ಬೋದು ಇದು ಫಿಶ್ ಫ್ರೈ, ತವಾ ಫ್ರೈ ಮಾಡಿದ್ದು. ಫಿಶ್ ಕೂಡ ತುಂಬ ಚೆನ್ನಾಗಿತ್ತು. ಈ ಫಿಶ್ ಏನು ಅಂದರೆ ಮುಳ್ಳೆಲ್ಲ ತೆಗಿಯೋ ಥರನೇ ಇರಲ್ಲ, ಹಂಗೆ ಕಚ್ಕೊಂಡು ತಿನ್ಬಿಡ್ಬೋದು. ಫುಲ್ ಕ್ರಿಸ್ಪಿಯಾಗಿರುತ್ತೆ, ಅದ್ರ ಬೋನ್ಸ್ ಎಲ್ಲ ಆ ರೀತಿ ಇರುತ್ತೆ. ಆ್ಯಂಡ್ ಬಿರಿಯಾನಿ ನೋಡ್ಬೋದು ನೀವು, ಶಾದಿ ಕಾ ದಮ್ ಬಿರಿಯಾನಿ ಅಂತೀವಲ್ಲ, ಸೊ ಆ ರೀತಿ ಮಾಡಿದರು. ತುಂಬ ಚೆನ್ನಾಗಿತ್ತು ಬಿರಿಯಾನಿ ಕೂಡ. ಹೊಟ್ಟೆ ತುಂಬ ಎಲ್ಲರೂ ಕೂತ್ಕೊಂಡು
ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಮಮ್ಮಿ ಅವ್ರು ಮಿಸ್ ಆದರು. ಸೊ ಮಮ್ಮಿ ನೈಟೇ ಫೋನೆಲ್ಲ ಮಾಡಿ ವಿಶ್ ಮಾಡಿದರು. ನೆಕ್ಸ್ಟ್ ಡೇ ಬರೋಕ್ಕೆ ಹೇಳಿದೆ, ಬಟ್ ಅವ್ರಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಆ್ಯಂಡ್ ಮೇಘನಾಗೆ ಅವಳ ಸೆಮಿಸ್ಟರ್ ಎಕ್ಸಾಮ್ಸು, ಐಶುಗೂ ಏನೋ ಸೆಮಿನಾರ್ಸ್ ಎಲ್ಲ ಇತ್ತಂತೆ. ಹಾಗಾಗಿ ಮೇಘನ ಇವಾಗ ಸ್ವಲ್ಪ ಬ್ಯುಸಿ, ಯಾಕಂದರೆ ಹಾಸ್ಪಿಟ್ಲಲ್ಲಿ ಅವಳಿಗೆ ರೌಂಡಿಂಗ್ಸ್ ಎಲ್ಲ ಹಾಕ್ತಿರ್ತಾರೆ. ಹಾಗಾಗಿ ಅವಳು ಮನೆಗೆ ಬರೋದು ಕೂಡ ಲೇಟ್ ಆಗಿಬಿಡುತ್ತೆ. ಬಂದ್ರೂ ಪಾಪ ಸ್ನಾನ ಮಾಡ್ಕೊಂಡು ಮಲ್ಕೊಂಡು ಅವಳು ವರ್ಕ್ ಮುಗಿಸ್ಕೊಳ್ಳೋದು, ಅವಳು ಓದ್ಕೊಳ್ಳೋದು ಅದೇ ಆಗಿಬಿಡುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಈ ಸಲ ಹಾಲಿಡೇಸ್ ಆದಮೇಲೆ ಬಾರೆ ಅಂತ. ಅದೆಲ್ಲ ಆದಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ತಿರ್ಗಾ ರೆಡಿ ಆಗಿಬಿಟ್ಟು ನಾವು ಪೂಜಾ ಅವರ ಮನೆ ಹತ್ರ ಬಂದ್ವಿ, ಕ್ವಾರ್ಟರ್ಸ್ಗೆ. ಇವ್ರನ್ನ ಪಿಕ್ ಮಾಡಿಕೊಂಡು ಹೊರಗಡೆ ಹೋಗೋಣ ಅಂತ. ಪೂಜಾ ನೋಡಿ, ಅವಳೇ ಬರ್ಡೇ ಗರ್ಲ್ ಆಗಿ ಬರ್ತಾ ಇದ್ದಾಳೆ. ಮಾತಾಡ್ಕೊಂಡು ಹಾಕಿದ್ರಾ? ವಾವ್, ನೈಸ್, ಸೂಪರ್. ಅಲ್ಲ, ಏನ್ ಇಬ್ರು ಒಂದೇ ಕಲರ್ ಮಾತಾಡ್ಕೊಂಡು ಹಾಕೊಂಡಿದ್ದೀರಾ? ಹೌದು, ನಂದು ನಿಂದು ಸೇಮ್, ಆಲ್ಮೋಸ್ಟ್ ಆನಿಯನ್ ಪೀಚ್. ಏನಿಲ್ಲ, ಹಾಯ್ ವಿಕಿ ಅಣ್ಣ, ಏನ್ ಸಮಾಚಾರ? ಹೆಂಗಿದೆ ಬಿಸ್ನೆಸ್? ಬಿಸ್ನೆಸ್ ನಾರ್ಮಲ್. ನಮ್ಮನ್ ಬಿಟ್ಬಿಟ್ಟು ಗೋವಾಗೆಲ್ಲ ಹೋಗಿ ಬಂದವರ ಗುರು ಇವರು. ಅಯ್ಯೋ ದುಡ್ಡು ಏನು ಫಾರಿನ್ ಹೋದಂಗೆ ಹೇಳ್ತೀರಾ? ಗೋವಾ ಇರೋದು ಇಲ್ಲೇ. ಇವಾಗ ನಡೀರಿ, ಹಿಂಗೆ ತಿರುಗಿಸಿ ಹೋಗ್ಬಿಡೋಣ. 12 ಅವರ್ ಜರ್ನಿ. ಇದೇ ಮಾತ್ ಮೇಲೆ ಇರ್ಬೇಕೇನ್ ಮಾಮ? ನಾನ್ ಇರ್ತೀನಿ, ಮಾಮ ಇದೇ ನಾನ್ ಇರ್ತೀನಿ, ನೀವ್ ಇರ್ತೀರಾ? ಫಸ್ಟ್ ನಿಮ್ ಯಜಮಾನ್ ರೂಪಿಸಿ. ಇವಾಗ ಆಗಲ್ಲ, ನೆಕ್ಸ್ಟ್ ವೀಕ್ ಫ್ರಾಂಚೈಸಿ ಓಪನ್ ಇದ್ ಕೆಲ್ಸ ಐತೆ. ಪರವಾಗಿಲ್ಲ, ಗೋವಾ ಏನ್ 1 ವಾರ ಏನಿಲ್ಲ, 3 ದಿವಸ ಏನ್ ರೆಡಿ ಮಾಡೋದ್ ಬೇಡ್ವಾ ನಾವು? ಏನ ಅಂಗಡಿ ಎಲ್ಲ ಐಟಮ್ ಎಲ್ಲ ಫೋನಲ್ಲೇ ಆಗತ್ತೆ, ನಡಿಯಮ್ಮ. ಸುಮ್ನೆ ಇರೋ. ಆಯ್ ಮಾಡು ಪೂಜಾ. ನನಗೆ ಹೋಗೋಣ ಅಂದಾಗ ಹೋಗ್ಬಿಡ್ಬೇಕು. PV ಗೌಡ ಕನ್ನಡ ಅಲ್ಲ, ಅದೆಷ್ಟು ಸಲ ಪೂಜಾ ನವಿಲೆ ಕನ್ನಡ. ಸಬ್ಸ್ಕ್ರೈಬರ್ಸ್ ಮಾತ್ರ ಬರಲ್ಲ, ಸುಮ್ನೆ ಪ್ರಮೋಷನ್ ಮಾಡ್ತಾನೆ ಇರ್ತೀರಾ ಅಷ್ಟೇ. ಅಲ್ಲೋ, ಪ್ರಮೋಷನ್ ಅಲ್ಲ, ನೀವು ಬರ್ಬೇಕು. ಎಷ್ಟು ದಿವಸ ಅಂತ ಬರೇ ನಮ್ಮ ಮಕ್ಕಳೇ ನೋಡ್ತಾರೆ ಸಬ್ಸ್ಕ್ರೈಬರ್ಸ್. ನೀವು ಬಂದು ಏನಾನ ಅಡಿಗೆ ಮಾಡೋದು ಅದೆಲ್ಲ ನೀವು ಹೆಲ್ಪ್ ಮಾಡಿದ್ರೆ ಅದೆಲ್ಲ ನೋಡ್ತಾರೆ. ನಾವು ಅಡಿಗೆ ಅಲ್ಲಿ ನಮ್ ಕಿಚನ್ ಅಲ್ಲಿ ಮಾಡೋದೇ ಸರಿಯಾಗುತ್ತೆ, ಮನೆಗೆ ಬೇರೆ ಬಂದ್ ಮಾಡ್ಬೇಕಾ? ಮಾತಾಡ್ಲಿ. ದೇವ್ರ ಇನ್ನ ಹೊರ ಕೊಟ್ಟಿಲ್ಲ. ಓ, ಹೊರ ಬೇರೆ ಕೊಡ್ಬೇಕು ನಿಮ್ ಕ್ಯಾಮ್ರಾ ಅಲ್ಲಿ ಬರಕ್ಕೆ. ವ್ಲಾಗ್ಸ್ ಎಲ್ಲ ಲೇಡೀಸ್ ಮಾಡೋದಮ್ಮ, ನಮ್ದೇನಿದ್ರೆ ನಾನು ಮೋಟೋ ವ್ಲಾಗ್ಸ್. ಏನ್ ರೂಪಿ? ಅಟ್ಲೀಸ್ಟ್ ಅದನ್ನ ಶುರು ಮಾಡಿ. ಅದನ್ನ ಶುರು ಮಾಡಿ ಅಂದ್ರೆ ರೂಪೇಶ್ ಹತ್ರ ಇವಾಗ ಒಂದ್ ಐತೆ, ನನಗೊಂದ್ ಬೇಡವಾ? ಏನು ಶೀಘ್ರದಲ್ಲೇ ತಗೊಳ್ಳಿ. ಅದಕ್ಕೆ ವೆಯ್ಟ್ ಮಾಡ್ತಾ ಇದೀನಮ್ಮ. ಏನ್ ಮಾಡ್ತಾ ಇದ್ ನಮ್ಮ ದಿಯು? ನಿನ್ನೆ ಎದ್ದಿದ್ದ, ರೌಂಡ್ ಕರ್ಕೊಂಡ್ ಹೋಗ್ಬಿಟ್ಟು ಬಂದ್ರು ಸೈಕಲ್ ಅಲ್ಲಿ. ಅವ್ನ್ ಖುಷಿ ಅಲ್ಲ ಇಲ್ಲಿ ಕೋಟ್ರಸ್ ಬಂದ್ರೆ. ಒಂಥರ ವಾತಾವರಣ ಚೇಂಜ್ ಅಲ್ವಮ್ಮ, ಅವ್ರಿಗೂ ಒಂಥರ ಖುಷಿ. ಈಗ ನಾವು ಹಾಯ್ ಪೂಜಾ. ಥ್ಯಾಂಕ್ ಯು. ಅಮ್ಮ ನಿನ್ನೇನಮ್ಮ? ನಾವು BLR ಬ್ರೂವರಿ ಅಲ್ಲಿಗೆ ಬಂದಿದ್ವಿ. ಚೆನ್ನಾಗಿತ್ತು, ಆಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೋಗೋ ಪ್ಲ್ಯಾನ್ ಎಲ್ಲ ಇರಲಿಲ್ಲ, ಸಡನ್ನಾಗೆ ಪ್ಲ್ಯಾನ್ ಆಯಿತು. ಸರಿ ಓಕೆ ಅಂದ್ಬಿಟ್ಟು ಬಂದ್ವಿ, ನಾನು ಹಾಗೆ ವಿಕಿ ಅಣ್ಣ ಅವ್ರ ಫ್ಯಾಮಿಲಿ. ವಿಕಿ ಮತ್ತು ರೂಪೇಶ್ ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸು. ಸೊ ಅವ್ರ ವೈಫ್ಸು ನಾವು ಇವಾಗ ಫ್ರೆಂಡ್ಸ್ ಆಗಿದ್ದೀವಿ ಅಷ್ಟೇ. ಬಂದು ತುಂಬ ಚೆನ್ನಾಗಿತ್ತು. ನಾವು ಮಾಕ್ಟೈಲ್ಸ್ ಎಲ್ಲ ತೊಗೊಂಡಿದ್ವಿ. ಆ್ಯಂಡ್ ಜೊತೆಗೆ ಸ್ಟಾರ್ಟರ್ಸ್ ಫಸ್ಟ್ ಆರ್ಡ್ರ್ ಮಾಡ್ಕೊಂಡಿದ್ವಿ, ಆಮೇಲೆ ಮೇನ್ ಸ್ಟಾರ್ಟರ್ಸು ಎಲ್ಲ ಆರ್ಡ್ರ್ ಮಾಡ್ಕೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಎಲ್ಲರೂ ರೇಗಿಸ್ತಾ ಇದ್ರು. ಲಾಸ್ಟ್ 3 years ಬ್ಯಾಕ್ ಅನಿಸುತ್ತೆ, ರೂಪೇಶ್ ಬರ್ಡೇಗೆ ನಾವು ಐರನ್ ಹಿಲ್ಗೆ ಹೋಗಿದ್ವಿ. ಅಲ್ಲಿ ಪೂಜಾ ಅವ್ರನ್ನೆಲ್ಲ ಫಸ್ಟ್ ಟೈಮ್ ಮೀಟ್ ಆಗಿದ್ದು. ओपन कर दो ना, क्या लॉक किया है उसका? ಪುಳಿಯೋಗರೆ ಚಿಕನ್ ಅಂತ ಇದು. ಪುಳಿಯೋಗರೆ ಚಿಕನ್ ಅಂತ ಹೆಸರಿಟ್ಟಿದ್ದಾರೆ, ಬಟ್ ಅನ್ನ ಎಲ್ಲೂ ಕಾಣಿಸ್ತಾ ಇಲ್ಲ. ಊಟ ಏನೇನು ಹೆಸರಲ್ವಾ? Cheers! Happy birthday to me! Happy
ಲೈಫಲ್ಲಿ ಅಚೀವ್ಮೆಂಟ್ ಮಾಡೋದು ಅದೆಲ್ಲ ಕಷ್ಟಪಡಬೇಕು, ಡೆಡಿಕೇಶನ್ ಇರಬೇಕು, ಏನೇ ಮಾಡಿದ್ರು ಇಷ್ಟಪಟ್ಟು ಮಾಡಬೇಕು, ಟಾರ್ಗೆಟ್ ಇಟ್ಕೊಳಕ್ಕಾಗತ್ತೆ. ನಮ್ಮ ಕೈಯಲ್ಲಿ ಮಾಡ್ತೀವಿ, ಯಾರು ಏನೇ ಅಂದ್ಕೊಂಡ್ಲಿ ನಮ್ಮ ಲೈಫು ನಾವು ಡಿಸೈಡ್ ಮಾಡ್ಕೋಬೇಕು. ಆವಾಗಲೇ ಈ ಥರ ಎಂಜಾಯ್ ಮಾಡೋಕ್ಕಾಗುತ್ತೆ. ಖಂಡಿತ ಎಂಜಾಯ್ ಮಾಡಬೇಕು. ಫಸ್ಟು ನಾನು ಯದುವೀರು ಹುಟ್ಟಿದಾಗ ಅವಾಗ ನಾನೇನು ವರ್ಕ್ ಮಾಡ್ತಾ ಇರಲಿಲ್ಲ, ಇನ್ಕಮ್ ಕಮ್ಮಿ ಇತ್ತು. ಯದುವೀರು ಶಾಪಿಂಗ್ ಹೋದಾಗ ಬಜೆಟ್ ಇಟ್ಕೋತಾ ಇದ್ದೆ, ಇವಾಗ 5,000 ಅದ್ರ ಮೇಲೆ ಜಾಸ್ತಿ ಆಗಬಾರ್ದು ಅಂತ. ಎಲ್ಲ ನೋಡಿ 229 ಓಕೆ ಅಂತ ಇಟ್ಕೊತಾ ಇದ್ದೆ. ಬಟ್ ಮೊನ್ನೆ ಹೋದಾಗ ನಾನು ಬಿಟ್ಬಿಟ್ಟೆ, ಎಷ್ಟು 1,000 ಬೇಕಾದ್ರೂ ಮಾಡ್ಕೊಳ್ಳೋಣ, ಆ ರೇಂಜಿಗೆ ಬಂದ್ಬಿಡ್ಬೇಕು. ಸಾಕು, ಅದೇ ದೊಡ್ಡ ಅಚೀವ್ಮೆಂಟ್ ಆಗೋಯ್ತು, ಅಷ್ಟೇ ಸಾಕು. ಮತ್ತು ನಾವೇನು ಯಾರಿಗೋಸ್ಕರ ಮಾಡ್ತೀವಿ? ಮಕ್ಕಳಿಗೋಸ್ಕರ. ಕರೆಕ್ಟ್. ಚೆನ್ನಾಗಿ ಕಷ್ಟಪಡಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು, ಬಿಂದಾಸಾಗಿರ್ಬೇಕು ಲೈಫಲ್ಲಿ, ಅಷ್ಟೇ. ಅವಾಗ ಈ ತರ ಒಂದು ರೆಸ್ಟೋರೆಂಟಲ್ಲಿ ಪಾರ್ಟಿ ಮಾಡ್ಬೋದು. ಟಾರ್ಚರ್ ಮಾಡಿದ್ದೀನಿ. ನೀವು ತುಂಬಾ ಕ್ಯೂಟ್ ಆಗಿ ಬರ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ್ಯಂಡ್ ಹೊಟ್ಟೆ ತುಂಬ ಊಟ ಮಾಡಿ ಒಳ್ಳೆ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ, ಫೋಟೋಸ್ ಎಲ್ಲ. ಆ್ಯಂಡ್ ಆ್ಯಂಬಿಯನ್ಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. BLR ಬ್ರ್ಯೂವರಿ ಅಂತ ವೈಟ್ ಫೀಲ್ಡ್ ರೋಡಲ್ಲಿರೋದು, ಯಾರಿನ್ನೂ ಹೋಗಿಲ್ಲ ಹೋಗ್ಬೋದು, ತುಂಬ ಚೆನ್ನಾಗಿದೆ. ಬಟ್ ತುಂಬ ಡಬಲ್ ಪ್ರೈಸಿ ಅನ್ನಿಸ್ತು. ಬಟ್ ಅದಕ್ಕೆ ತಕ್ಕಂತೆ ಫುಡ್ ಟೇಸ್ಟ್ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮದು ಆಲ್ಮೋಸ್ಟ್ 12,800 ಏನೋ ಬಿಲ್ ಆಯಿತು. ನನಗೆ ತುಂಬ ಪ್ರೌಡ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಇಷ್ಟು ಖರ್ಚು ಮಾಡೋ ಸಿಚುಯೇಷನ್ಗೆ ಬಂದಿದ್ದೀನಿ. ಅಷ್ಟೇ ಹಾರ್ಡ್ ವರ್ಕ್ನ ಮಾಡ್ತಾ ಇದ್ದೀನಿ, ಎಲ್ಲ ನಿಮ್ಮ ಸಪೋರ್ಟಿಂದ ಅಂತ ಹೇಳ್ತೀನಿ. ಸೊ ಇಲ್ಲಿಂದ ವಾಪಸ್ ಹೊರಡೋ ಅಷ್ಟರಲ್ಲಿ ಕಾರ್ ಮೇಲೆ RCB ಅಂತ ಎಲ್ಲ ಬರೆದಿದ್ರು. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.